ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಂದು ರುಚಿಯಾದ ಕಡಾ ಪ್ರಸಾದ ಅಂತೇಳಿ ಮಾಡಿ ತೋರ್ಸಾಕ್ತಾನೆ. ಇದನ್ನ ಪ್ರಸಾದವಾಗಿ ಮಾಡ್ತಾರೋ, ಗುರುದ್ವಾರದಾಗೂ ಮಾಡ್ತಾರೋ, ಈ ಕಡೆನೂ ಪ್ರಸಾದ ಅಂತೇಳಿ ಎಲ್ಲ ಇದನ್ನ ಎಲ್ಲ ಪ್ರಸಾದವಾಗಿ ತಿಂತಾರೋ. ಅದಕ್ಕೆ ಇದನ್ನ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ಚಳಿಗಾಲದಾಗೂ ಇದನ್ನ ಪ್ರಸಾದನ ತಿನ್ಬೋದು ಮಾಡ್ಕೊಂಡು. ಅದಕ್ಕೆ ಇದನ್ನ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬಳಸಿ ಒಂದು ಒಳ್ಳೆ ರುಚಿಕರವಾದ ಒಂದು ಪ್ರಸಾದ ತಯಾರಾಗ್ತತಿ. ಅದಕ್ಕೆ ನಾ ಇದನ್ನು ಮಾಡಿ ತೋರ್ಸಾಕ್ತೀನಿ. ಈ ಥರ ಗೋಧಿ ಹಿಟ್ಟನ್ನು ಇದಕ್ಕೆ ನೀರದು ಹಾಕಿ ಎಲ್ಲ ಮಾಡಿರ್ತಾರೋ. ಒಂದು ಗೋಧಿ ಹಿಟ್ಟನ್ನು 1 ಕಪ್ನಷ್ಟು ತೊಗೊಂಡೈತಿ, ಒಂದಿಷ್ಟು ಸಕ್ಕರೆ ತೊಗೊಂಡೈತಿ, ತುಪ್ಪ ಮತ್ತು ಒಂದು 2.5 ಬಟ್ಲಷ್ಟು ನಾನು ಇಲ್ಲೇ ನೀರನ್ನು ತೊಗೊಂಡನಿ. ಅದಕ್ಕೆ ಎಷ್ಟು ಬೇಕು ಎಲ್ಲನೂ ಇಂಗ್ರೀಡಿಯೆಂಟ್ಸ್ ನಾನು ಎದಕ್ಕೆ ಹೇಳಾಕ್ತಾನೆ ಅಂದರೆ ಇಷ್ಟ ಹಾಕಿದ್ರೆ ಅದು ಕರೆಕ್ಟ್ ಆಗುತ್ತೆ. ಇದೇ ಪ್ರಮಾಣ ಮೇಲೆ ನೀವು ಹಾಕಿ ಮಾಡ್ಬೋದು. ಈಗ ನೋಡ್ರಿ 1 ಕಪ್ ತುಪ್ಪ ತೊಗೊಂಡನಿ. ಫಸ್ಟ್ ಅದನ್ನ ಕಾಸಕ್ಕಿಟ್ಟನಿ. ಅದು ಗ್ಯಾಸ್ ಹತ್ತಿಸಿ 1 ಕಪ್ ತುಪ್ಪವನ್ನು ಕಾಸಕ್ಕಿಟ್ಟನಿ. ಅದಕ್ಕೆ 1 ಕಪ್ನಷ್ಟು ಸೇಮ್ ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡನಿ. ಆ ಗೋಧಿ ಹಿಟ್ಟು ಮತ್ತು ತುಪ್ಪ ಎರಡನ್ನೂ ಅದನ್ನು ಹಿಂಗೆ ಹುರ್ಕೋಬೇಕಾಗತ್ತೆ ರೀ. ಬಿಸಿ ಮಾಡಿದ್ರೆ ಅದನ್ನು ಒಂದು ಕಲರ್ ಬರುತ್ತನೂ ಅದನ್ನು ಕಂದು ಬಣ್ಣ ಬರುತ್ತನೂ ಅದನ್ನ ಚಂದಂಗೆ ತುಪ್ಪದಾಗ ಹಿಟ್ಟು ಕುದಿಬೇಕ್ರಿ. ಅದು ನೋಡ್ರಿ, ಇದು ತುಪ್ಪ ಐತಲ್ರಿ, ತುಪ್ಪನೂ 1 ಕಪ್ ತೊಗೊಂಡೈತಿ, ಹಿಟ್ಟನ್ನು 1 ಕಪ್ ತೊಗೊಂಡೈತಿ. ಅವು ಎರಡನ್ನು ಮಿಕ್ಸ್ ಮಾಡಿ ಹಿಂಗೆ ಕುದಿಸ್ಬೇಕ್ರಿ. ಅದನ್ನ ಚಂದಂಗೆ ಬೇಸನ್ ಹಿಟ್ಟು ಹಂಗೆ ತುಪ್ಪದಾಗ ಕುದಿಸ್ತಾರಲ್ಲ ಹಂಗೆ ಅದೇ ಥರನ ಗೋಧಿ ಹಿಟ್ಟು ಕುದಿಸಿ ಅದು ಕಂದು ಬಣ್ಣ ಬರೋ ತನಕನೂ ಪೇಡೆ ಕಲರ್ ಬರ್ಬೇಕ್ರಿ. ಅದು ಅಲ್ಲಿ ತನಕನೂ ಅದನ್ನ ಕುದಿಸ್ಬೇಕು. ನೋಡ್ರಿ, ಇದು ತುಪ್ಪದಾಗ ಗೋಧಿ ಹಿಟ್ಟು ಕುದಿಯಾಕತ್ತತಿ. ಇದೇ ಥರ ಕುದಿಸ್ಬೇಕು ಅದನ್ನ ಚಂದಂಗ್ರಿ. ನೋಡ್ರಿ, ಈಗ ಎಲ್ಲೂ ತಳ ಹಿಡಿಯಂಗಿಲ್ಲ, ಅದೇನ ತುಪ್ಪ ಹಾಕಿರ್ತೈತಲ್ರಿ. ಅದಕ್ಕೆ ಇದು ಚೆನ್ನಾಗಿ ಕುದೀತೈತಿ. ನಾವು ತಿರುಗಿಸೋದು ಬಿಡಬಾರ್ದು. ಇದೇ ಥರ ಯಾವತ್ತೂ ಹಿಂಗೆ ಕೈ ಆಡಿಸ್ಕೋತ ಇರ್ಬೇಕು, ಅದನ್ನ ಒತ್ತ ಕೈ ಬಿಡಲಾರ್ದ. ಈಗ ನೋಡ್ರಿ, ಇದು ಎಲ್ಲ ಕುದಿಯಾಕತ್ತತಿ ಹಿಟ್ಟು. ಈ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಕುದಿಸೋದ್ರಿಂದ ಅದು ಚಂದಂಗೆ ಕುದಿಬೇಕು. ಈಗ ಒಂದು ಕಲರ್ ಬರಾಕತ್ತೈತೆ ಅದಕ್ಕೆ. ಈಗ ಕುದಿಯಾಕತ್ತೈತೆ ನೋಡ್ರಿ. ಹಿಂಗೆ ಚಂದಂಗೆ ಒಂದು ಪೇಡೆ ಕಲರ್ ಬರೋ ತನಕನೂ ಅದನ್ನ ಕಂದು ಬಣ್ಣಕ್ಕೆ ಬರೋ ತನಕ ಕುದಿಸ್ಬೇಕ್ರಿ. ಈಗ ನೋಡ್ರಿ, ಪರ್ಫೆಕ್ಟಾಗಿ ಕುದ್ದೈತಿ. ಈಗ ಇಷ್ಟು ಚಂದ ಆಗ್ಬೇಕ್ರಿ ಅದು ಕಲರ್. ಈಗ ನೋಡ್ರಿ ಹೆಂಗಾಗೈತೆ ಅದು. ಇದೇ ಥರ ಚಂದಂಗೆ ಅದನ್ನ ಕಲರ್ ಬರೋವರೆಗೂ. ಈಗ ನೋಡ್ರಿ ಚೇಂಜ್ ಆಗ್ಬಿಡ್ತದೆ, ಪೇಡೆ ಕಲರ್ ಬಂದುಬಿಡ್ತು. ಇದಕ್ಕೆ ನಾವು ಅದರಷ್ಟು ಸಕ್ಕರೆ ಹಾಕ್ಕೊಳಕ್ತಾನೆ. ಈಗೇನು ತುಪ್ಪ ಹಾಕ್ಕೊಂಡಿದ್ದೀವಲ್ಲ ನಾವು, ಗೋಧಿ ಹಿಟ್ಟು ತುಪ್ಪನ ಚಂದಾಗ ಅದನ್ನ ಹುರಿಬೇಕು. ಹುರಿದಾದ್ಮೇಲೆ ಈ ಕಲರ್ ಬಂದಿಂದ ಅದಕ್ಕೆ ಇದು ಸಕ್ಕರೆ ಹಾಕೋಬೇಕ್ರಿ. ಬೇಕಾದ್ರೆ ಬೆಲ್ಲನೂ ಹಾಕೋಬೋದು. ಬೆಲ್ಲ ಸಕ್ಕರೆ ಎರಡನ್ನೂ ಬೇಕಾದ ಎರಡರೊಳಗೆ ಒಂದು ಬೇಕಾದ ಹಾಕೋರಿ. ನೀವು ಸಕ್ಕರೆ ಹಾಕೋರಿ, ಬೆಲ್ಲಾರ ಹಾಕೋರಿ. ಈಗ ನಾನಿಲ್ಲೇ ಸಕ್ಕರೆ ಹಾಕ್ಕೊಂಡನಿ. ಇದು ಸಕ್ಕರೆ ಕರಗ್ತಾ ಇದ್ದಾಗನ ಒಂದು 2.5 ಕಪ್ನಷ್ಟು ನೀರು ಹಾಕ್ಬೇಕು ಇದಕ್ಕೆ. ಈಗ ನೋಡ್ರಿ 1 ಕಪ್ ನೀರು ಹಾಕಿದೆ. ಇದು 2ನೇ ಕಪ್ಪು. ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನು ಇದಕ್ಕೆ ಹಾಕಾಕ್ತಾನೆ. ಇಷ್ಟು ಪ್ರಮಾಣ ಮಾಡಿದ್ರಿ ಅಷ್ಟು ಮಸ್ತಾಗಿರ್ತತಿ ಇದು ಪ್ರಸಾದ. ದೇವ್ರಿಗೆ ಎಡಿಗೂ ಮಾಡ್ಕೋಬೋದು, ಮತ್ತು ತಿನ್ನಕ್ಕೆ ನಮಗೆ ಬೇಕಾದ್ರೆ ಇದನ್ನು ಮಾಡ್ಕೋಬೋದು ಸ್ವೀಟ್ ಅಂತ ಹೇಳಿ. ನೋಡ್ರಿ ಎಷ್ಟು ಚಂದ ಅದು ಕುದೀತೈತಿ. ಗೋಧಿ ಹಿಟ್ಟಿನಾಗ ನೀರು ಹಾಕೈತಲ್ರಿ, ಗೋಧಿ ಹಿಟ್ಟ ನೀರು ತುಪ್ಪ ಸಕ್ಕರೆ ಎಲ್ಲನೂ ಮಿಕ್ಸ್ ಆಗಿ ಅದು ಕುದೀತಾ ಇರ್ಬೇಕ್ರಿ. ನೋಡ್ರಿ, ಈಗ ತಿರುಗಿಸಿ ಈಗೆಲ್ಲ ಆಗೈತಿದು. ನೀರೂ ಹಾಕೈತಲ್ರಿ, ಈ ಥರ ಬರ್ತೈತೆ ನೋಡ್ರಿ. ಅದು ಹೀಗೆಲ್ಲ ಪೂರ್ತಿಯಾಗಿ ನೀರು ಹೋಗ್ಬೇಕ್ರಿ ಅದ್ರಾಗಿಂದ. ಎಷ್ಟು ಮಸ್ತಾಗೈತೆ ನೋಡಿದು. ಇದು ಕಡಾ ಪ್ರಸಾದ ರೀ. ಇದನ್ನ ಗುರುದ್ವಾರನಾಗಾಗಲಿ ಮತ್ತು ಈಗ ನಾವು ಈ ಕಡೆ ಪ್ರಸಾದ ಮಾಡೋದಾಗಲಿ ಹಿಂಗೆ ಗೋಧಿ ಹಿಟ್ಟು ತುಪ್ಪ ಹಾಕಿ ಮಾಡಿ ತಿಂತಾರೆ. ಈಗ ನೋಡ್ರಿ, ಇದೆಲ್ಲ ಪೂರ್ತಿ ನೀರು ಹೋಗಿ ಮಸ್ತ್ ಆತ್ರಿ ಇದು ಪ್ರಸಾದ. ಈಗ ಪೂರ್ತಿಯಾಗಿ ರೆಡಿ ಆಗತ್ತೈತಿ.
ಇದು ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ಕಡಾ ಪ್ರಸಾದನ ನಾನು ಪೂರ್ತಿಯಾಗಿ ಮಾಡೀನಿ. ಇದನ್ನು ಸರ್ವ್ ಮಾಡೋನು ತೋರಿಸ್ತೀನಿ ನಿಮಗೆ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಬರೀ ತುಪ್ಪ, ಗೋಧಿ ಹಿಟ್ಟು, ಸಕ್ಕರೆ ಈ ಮೂರನ್ನು ಇದ್ರೊಳಗೆ ಹಾಕೈತಿ ಇಂಗ್ರೀಡಿಯೆಂಟ್ಸು, ಮತ್ತು ನೀರು ಒಂದು ಸ್ವಲ್ಪ ಹಾಕೈತಿ. ಒಂದು 10 ನಿಮಿಷನಾಗ ರೆಡಿ ಆಗ್ತತ್ರಿ. ಇಷ್ಟು ಚಲೋ ಕಡಾ ಪ್ರಸಾದ. ಇದು ಒಳ್ಳೆ ಭಾಳ ಬೆಸ್ಟ್ ರೀ. ಇದು ಚಳಿಗಾಲಕ್ಕಂತೂ ಇದು ಗೋಧಿ ಹಿಟ್ಟಿರೋದ್ರಿಂದ ಅದ್ರೊಳಗೆ ಬೆಲ್ಲ ಹಾಕೊಂಡು ತಿಂದ್ರಂತೂ ಭಾಳ ಬೆಸ್ಟ್. ಇಲ್ಲಿ ಸಕ್ಕರೆ ಹಾಕೇನಿ ನಾನು. ನೀವು ಬೆಲ್ಲ ಹಾಕೊಂಡು ಮಾಡ್ಕೊಂಡು ತಿಂದ್ರೆ ಚಳಿಗಾಲಕ್ಕೂ ಭಾಳ ಬೆಸ್ಟ್ ರೀ ಇದು. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಪ್ರಸಾದ ಅಂತೂ ಭಾರಿ ಆಗಿರ್ತೈತೆ ರೀ ಇದು. ಈಗ ನೋಡ್ರಿ ಇದನ್ನ ಎಲ್ಲನೂ ನಾನು ಪ್ರಸಾದ ಹೆಂಗೆ ಕೊಡ್ತಾರೆ ಹಂಗನ ಸರ್ವ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಈಗ ಮಸ್ತಾಗಿರುವಂಥ ಒಂದು ಕಡಾ ಪ್ರಸಾದ ಗೋಧಿ ಹಿಟ್ಟಿನಿಂದ ತಯಾರು ಮಾಡಿದ್ದು ರೆಡಿ ಆಗೈತಿ. ನೀವು ಮಾಡಿ ನೋಡ್ರಿ. ಈ ಟೈಪ್ ಪ್ರಸಾದ ಮಾಡಿದ್ರೆ ಹೊಟ್ಟಿಗೂ ಹಿತ ಆಗ್ತತಿ. ಭಾಳ ಬೆಸ್ಟ್ ಆಗಿರ್ತತಿ. ತುಪ್ಪ, ಗೋಧಿ ಹಿಟ್ಟಿರ್ತತಿ, ಇದ್ರಾಗೇನ ಸಕ್ಕರೆ ಇರ್ತತಿ, ಮತ್ತೇನು ಇರೋಂಗಿಲ್ಲ. ಇಷ್ಟರಿಂದ್ರನ ಒಂದು ಒಳ್ಳೆ ಪ್ರಸಾದ ರೆಡಿ ಆಗ್ತತಿ. ಭಾಳ ಖುಷಿ ಆಗ್ತತಿ ತಿಂದ್ರೆ. ನೀವು ಒಂದು ಸಲ ಮಾಡಿ ನೋಡ್ರಿ. ಈಸಿಯಾಗೆ ಇರುವಂಥದ್ದು 10 ನಿಮಿಷನಾಗನ ರೆಡಿ ಆಗ್ತದೆ ರೀ. ಯಾಕಂದರೆ ಎಲ್ಲನೂ ತೊಗೊಂಡಿದ್ರೆ ಆ ಇಂಗ್ರೀಡಿಯೆಂಟ್ಸ 10 ನಿಮಿಷನಾಗ ಇಂಥ ಪ್ರಸಾದ, ಒಳ್ಳೆ ಪ್ರಸಾದ ರೆಡಿ ಆಗ್ತದೆ.